ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ನೈಟ್ ಮ್ಯಾಚ್ ನೋಡಿರ್ತೀರಾ KKR ಮತ್ತೆ GT. ಖಂಡಿತವಾಗ್ಲೂ ಕಲ್ಕತ್ತಾಗೆ ಹೋಮ್ ಗ್ರೌಂಡ್ ಆಗಿರೋ ಈಡನ್ ಗಾರ್ಡನ್ ಹೆಲ್ಪ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅದೇ ರೀತಿ ಕೂಡ ಆಯ್ತು. ತುಂಬಾ ಜನ ಕೂಡ KKR ವಿನ್ ಆಗುತ್ತಂತ ಕಮೆಂಟ್ ಮಾಡಿದ್ರೆ, ಖಂಡಿತವಾಗ್ಲೂ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರೋ ಅವ್ರ ಹೆಸರು ಮಿಸ್ ಮಾಡ್ದಾನೆ ಮೆನ್ಷನ್ ಮಾಡ್ತೀನಿ. ರಾತ್ರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಿಮ್ಗೋಸ್ಕರ ಯಾರು ಕಮೆಂಟ್ ಮಾಡಿರೋ ಅವ್ರಿಗೋಸ್ಕರನೇ ಖಂಡಿತವಾಗ್ಲೂ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮ್ಯಾಚ್ ಬಗ್ಗೆ ಮಾತಾಡೋಣ. ಎಡವಟ್ಟಾಗಿದ್ದಲ್ಲಿ GT ಅವ್ರಿಗೆ ಟಾಪ್ 3 ವಿಕೆಟ್ ಹೋಗ್ಲಿಲ್ಲ ಆದ್ರೆ ಕೂಡ ವಿನ್ ಆಗ್ಲಿಲ್ಲಪ್ಪ. ಯಾಕೆಂದ್ರೆ ಮೇನ್ ಆಗಿ ಸ್ಪಿನ್ ಬೌಲಿಂಗ್ ಅಂತಾನೆ ಹೇಳ್ಬೋದು. ಸ್ಪಿನ್ ಬೌಲಿಂಗ್ ಆಗಲಿ ಒಂದು ಸೀಮರ್ಸ್ ಆಗಲಿ ತುಂಬಾನೇ ಕಂಟ್ರೋಲ್ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ GTಲಿ 250, 240, 260 ಚೇಂಜಿಂಗ್ ಮಾಡೋ ಹಿಟ್ಟರ್ಸ್ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಾನು ನಿನ್ನೆ ಹೇಳಿದ್ದೆ 220 ಒಳಗಡೆ ಇದ್ರೆ ಚೇಂಜ್ ಮಾಡ್ತಾರೆ, 220 ಏನಾದ್ರು ದಾಟ್ತು ಅಂದ್ರೆ ಚೇಂಜ್ ಮಾಡಕ್ ಆಗಲ್ಲ ಅವ್ರ ಕೈಲಿ ಅಂತೆಲ್ಲ ಹೇಳಿದ್ದೆ. ಖಂಡಿತವಾಗ್ಲೂ ಅದೇ ಕೂಡ ಆಯ್ತು. ಎಕ್ಸ್ಪೆಕ್ಟೇಷನ್ಸ್ ಏನು ಇರಲಿಲ್ಲ. ಆಲ್ಮೋಸ್ಟ್ ಆಲ್ ನಮಗೂ ಬೇಕಾಗಿದ್ದು RCB ಫ್ಯಾನ್ಸ್ಗೆ, RCB ಅಭಿಮಾನಿಗಳಿಗೆ ಬೇಕಾಗಿದ್ದು ಕೂಡ KKR ವಿನ್ ಆಗ್ಬೇಕಂತಾನೆ ಕೇಳ್ಕೊಂಡಿದ್ದು. ಯಾಕಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಾವೇ ಇರ್ಬೇಕಂತ. ಅದೇ ರೀತಿ ಕೂಡ ಆಯ್ತು ಖಂಡಿತವಾಗ್ಲು. ಇನ್ನು ಮೇನ್ ಆಗಿ ಟಾಸ್ ಗೆಲ್ತಾರೆ KKR ಅವರು. ಟಾಸ್ ಗೆದ್ದು ಬೌಲಿಂಗ್ ತಗೊಂಡು ಟಾಸ್ ವಿನ್ ಆಗುತ್ತೆ GT. ಟಾಸ್ ವಿನ್ ಆಗಿ ಯಾರೇ ಆಗ್ಲಿ ಚೇಂಜಿಂಗ್ ಮಾಡೋಣ ಈಸಿ ಆಗಿರುತ್ತೆ ಅಂತ. ಯಾಕಂದ್ರೆ ಕಲ್ಕತ್ತಾ ಒಂದು ಈಡನ್ ಗಾರ್ಡನ್ ಪಿಚ್ ಏನಿದೆ ಅದು ಚೇಂಜಿಂಗ್ ಪಿಚ್. ಖಂಡಿತವಾಗ್ಲು ಆರಾಮಾಗಿ ಚೇಂಜ್ ಮಾಡಬಹುದಂತ ಚೇಂಜಿಂಗ್ ಮಾಡ್ಕೊಂಡಂತ ಬೌಲಿಂಗ್ ತಗೊಂತಾರೆ GT ಅವರು. ಅದಾದ್ಮೇಲೆ ನಡೆದಿದೆ ಒಂದು ಪವಾಡ, ಅದ್ಭುತ ಅಂತ ಹೇಳ್ಬೋದು. ಯಾಕೆಂದ್ರೆ ಫಿಲ್ ಎಲೆನ್ ಮಾತ್ರ ಸೂಪರ್ ಆಗಿ ಆಡ್ತಾರೆ. ಈಡನ್ ಗಾರ್ಡನ್ಗೂ ಮತ್ತೆ ಫಿಲ್ ಎಲೆನ್ಗೂ ಏನೋ ಒಂದು ರೀತಿಯ ಅನುಭವದ ಸಂಬಂಧ ಇದೆ ಅನ್ಸುತ್ತೆ. ಯಾಕೆ ಅಂದ್ರೆ ಇದೇ ಗ್ರೌಂಡ್ ಅಲ್ಲೇನೆ 33 ಬಾಲ್ಗೆ ಸೆಂಚುರಿ ಹೊಡೆದಿರ್ತಾರೆ ವರ್ಲ್ಡ್ ಕಪ್ ಅಲ್ಲಿ. ಈಗ ಅಷ್ಟೇ 35 ಬಾಲ್ಗೆ 90 ಮೇಲೆ ಸ್ಕೋರ್ ಮಾಡ್ತಾನೆ. ಖಂಡಿತವಾಗ್ಲೂ ಸೂಪರ್ ಬ್ಯಾಟಿಂಗ್ ಆಡ್ತಾರೆ. ಆಕ್ಚುಲಿ ಆ ಸ್ಕೋರ್ ಬರಕ್ ಅವರೇ ಕಾರಣ ಅಂತ ಹೇಳ್ಬೋದು. ಇನ್ನು ಕೊನೆಯಲ್ಲಿ ಬಂದ್ಬಿಟ್ಟು ಗ್ರೀನ್ ಆಗಿರ್ಬೋದು, ಅದೇ ರೀತಿಯಾಗಿ ಮತ್ತೆ ರಘುವಂಶಿ ಆಗಿರ್ಬೋದು, ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಕೊನೆಗೆ ಕಲ್ಕತ್ತಾದವರು 247 ಸ್ಕೋರ್ ಮಾಡ್ತಾರೆ 20 ಓವರ್ಗಳಲ್ಲಿ. ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಆಡಿದೆ 3 ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡ್ತಾರೆ ನೋಡಿ. ಅಲ್ಲಿ ಅದ್ರ ರಹಾನೆ ಬೇಗ ವಿಕೆಟ್ ಕಳ್ಕೊಂಡ್ರು ಕೂಡ ಒಳ್ಳೇದಾಯ್ತು ವಿಕೆಟ್ ಹೋಗಿದ್ಕೆ. ಇಲ್ಲಾಂದ್ರೆ ಅವ್ರು ಟುಕ್ಕು ಅಂತ ಆಡ್ತಿರೋರು. ಫಿಲ್ ಎಲೆನ್ ಖಂಡಿತವಾಗ್ಲೂ 93 ರನ್ ಹೊಡಿತಾರೆ, 10 ಸಿಕ್ಸ್, 4 4, 35 ಬಾಲ್ಗೆ 265 ಸ್ಟ್ರೈಕ್ ರೇಟ್ ಅಲ್ಲಿ. ಅದೇ ರೀತಿಯಾಗಿ ರಘುವಂಶಿ ಕೂಡ ಚೆನ್ನಾಗಿ ಆಡ್ತಾರೆ. 44 ಬಾಲ್ಸ್ಗೆ 82 ರನ್ ಹೊಡಿತಾರೆ. ಕ್ಯಾಮರಾನ್ ಗ್ರೀನ್ ಕೂಡ ಕರೆಕ್ಟ್ ಆಗಿ ಒಳ್ಳೆ ಪ್ಲೇಸ್ಮೆಂಟ್ಗೆ ಬಂದು ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಈ ಮೂವರಿಂದ ಟೋಟಲ್ ಆಗಿ ಸ್ಕೋರ್ 247 ಆಗುತ್ತೆ. ಟಾರ್ಗೆಟ್ 248 ಆಗಿರುತ್ತೆ. ಅದನ್ನ ಚೇಂಜ್ ಮಾಡ್ತಾರ ಅಂತಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಿತ್ತು ಚೇಂಜ್ ಮಾಡಲ್ಲ ಅಂತ. ಯಾಕೆ ಅಂದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲಪ್ಪ ಅನ್ನೋ ಅಷ್ಟರಲ್ಲೇನೆ ಸಾಯಿ ಸುದರ್ಶನ್ ಬಂದ್ಬಿಟ್ಟು ಇಂಜುರಿ ಆಗುತ್ತೆ, ಎಲ್ಬೋ ಇಂಜುರಿ ಆಗುತ್ತೆ, ಅವರು ಹೋಗ್ತಾರೆ. ಆವಾಗಲೇ ಅರ್ಧಕ್ಕರ್ಧ ಮ್ಯಾಚ್ ಕುಸಿದೇ ಹೋಗಿತ್ತು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಇನ್ನು ಕೊನೆಗೆ ಬೌಲಿಂಗ್ ಅಂತ ತಗೊಂಡಾಗ GT ಅಲ್ಲಿ ಒಳ್ಳೆ ಬೌಲಿಂಗ್ ಯೂನಿಟ್ ಇದೆಯಪ್ಪ. ಇವ್ರು ಬೌಲಿಂಗ್ ಅಲ್ಲಿ ಟಾಪ್ ಅಂತೆಲ್ಲ ಅನ್ಕೊಂಡಿದ್ರು. ಬಟ್ ಅದೇನು ಆಗಲ್ಲ. ಅದು ಕೇವಲ ಅದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮಾತ್ರನ ಇವರ ದಿಮಾಕು ಅಂತ ತೋರಿಸ್ತಾರೆ. ಅಷ್ಟು ಬಿಟ್ರೆ ಬೇರೆ ಹೊರಗಡೆ ಹೋದಾಗಿರ್ಕಲ್ಲಿ ಏನಾಗಲ್ಲ ಅಂತ ಎಲ್ಲ ತೋರಿಸ್ಬಿಟ್ರೆ ಆಯ್ತು. ರಬಡ ಆಗಿರ್ಬೋದು, ಹೋಲ್ಡರ್ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, ರಶೀದ್ ಖಾನ್ ಆಗಿರ್ಬೋದು, ಎಲ್ಲರೂ ಕೂಡ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲು. ರಶೀದ್ ಖಾನ್ಗೆ ನೋಡಿ 60 ರನ್ ಹೊಡಿತಾರೆ ಆಲ್ಮೋಸ್ಟ್ ಆಲು 4 ಓವರ್ಗಳಿಗೆ. ಇನ್ನು ಹೋಲ್ಡರು ಅಷ್ಟೇ 40 ರನ್ ಹೊಡಿತಾರೆ. ರಬಡ 40 ರನ್ನು ಈ ರೀತಿಯಾಗಿ ಕೊಡ್ತಾ ಇರ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಶುರುವಾದಾಗ ಅನ್ಸಿದ್ದು ಇಷ್ಟೇ ಸೋಲ್ತಾರೆ ಅಂತ. ಬಟ್ ಪರವಾಗಿಲ್ಲ, ಹೋರಾಟ ಕೊಟ್ರ ಅಂದ್ರೆ ಹೋರಾಟ ಏನಲ್ಲ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಆಡೋದು ಸಾಯಿ ಸುದರ್ಶನ್ ಆಗಿರ್ಬೋದು, ಶುಭ್ಮನ್ ಗಿಲ್ ಆಗಿರ್ಬೋದು. ಅಲ್ಲಿ ಮೇನ್ ಆಗಿ ಸಾಯಿ ಸುದರ್ಶನ್ ಕೊನೆಯವರೆಗೂ ಅದೇ ರೀತಿ ಆಡಿದ್ರೆ ಏನಾನ ಚೇಂಜಸ್ ಆಗ್ಬೋದು. ಏನಕ್ಕಂದ್ರೆ ಸಾಯಿ ಸುದರ್ಶನ್ ಆಡ್ತಾ ಇದ್ರು. ಅದೇ ರೀತಿ ಶುಭ್ಮನ್ ಗಿಲ್ಗಳು 7 ಸಿಕ್ಸ್ ಹೊಡೆದು 49 ಬಾಲ್ಗೆ 85 ರನ್ ಹೊಡಿತಾರೆ. ಒಂದು ಸಣ್ಣ ಹೋರಾಟ ಅಂತ ಹೇಳ್ಬೋದು. ಜಸ್ ಬಟರ್ ಏನಕ್ಕೆ ಸ್ಲೋ ಆಗಿ ಆಡ್ತಾ ಇದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ವಿಕೆಟ್ ತೆಗೆದಿದ್ದ ಫಸ್ಟ್ ಸುಲನ್ ನಾರಾಯಣ. ಒಂದ್ ವೇಳೆ ನಿಶಾಂತ್ ಸಿಂಧು ಏನಾದಿದ್ರೆ ಅವರು ಚೆನ್ನಾಗಿ ಫಾಸ್ಟ್ ಆಗಿ ಆಡೋ ಬ್ಯಾಟ್ಸ್ಮನ್, ಚೆನ್ನಾಗಿ ಆಡಿರೋ ಏನೋ ಕಿತಪತಿ ಆಗಿರೋದು. ಬಟ್ ವಿಕೆಟ್ ತೆಗಿತಾರೆ, ಒಳ್ಳೆ ಕ್ಯಾಚ್ ಇಡ್ತಾರೆ ಮನೀಶ್ ಪಾಂಡೆ ಅವರು. ಅಲ್ಲಿ ವಿಕೆಟ್ ಹೋದಾಗಲೇ ಕತೆ ಬಗರ್ದೋಯ್ತಪ್ಪ ಅನ್ಸುತ್ತೆ. ಬಟ್ ವಿಕೆಟ್ ಕಾಣ್ಕೊಳ್ಳಿಲ್ಲ, ಬಟ್ ಚೇಂಜ್ ಮಾಡಕ್ ಕೂಡ ಆಗಲಿಲ್ಲ. ಏನಕ್ಕೆ ಹಿಂದೆ ಬ್ಯಾಟ್ಸ್ಮನ್ಗಳು ಇಲ್ಲ. ನೆಟ್ ರನ್ ರೇಟ್ ತುಂಬಾ ಕಾಪಾಡ್ಕೋಬೇಕಂತ ಅವ್ರು ಕೂಡ ಒಳ್ಳೆ ಪ್ಲಾನ್ ಮಾಡಿ ಆಡಿದ್ರು. ಒಂದ್ ವೇಳೆ ನಾವು ಹೊಡಿಬೇಡ ಆಟ ಆಡಿದ್ರೆ ಇನ್ನು ತುಂಬಾ ಬೇಗ ಔಟ್ ಆಗಿರೋರು, ಅವಾಗೆಲ್ಲ ಎತ್ಕೊಡ್ಕೊಂಡು ಹೋಗಿರೋದು ಅಂತ ಅನಿಸ್ತಾ ಇದೆ. ಆ ರೀತಿ ಕಾರಣಕ್ಕೆ ನಿಧಾನ ಆಡಿದ್ರು. ಇನ್ನೂ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿದ್ರು ನಮ್ಮ ಒಂದು ವಿಡಿಯೋ ಕೆಳಗೆ ಅಂತೆಲ್ಲ ಹೇಳ್ಕೊಂಡ್ಬರ್ತೀನಿ. ಫಸ್ಟ್ ಆಫ್ ಆಲ್ ಯಾರಪ್ಪ ಅಂದ್ರೆ ಪರಮೇಶ್ವರಪ್ಪ ಹೇಳ್ತಾರೆ KKR ವಿನ್ ಆಗುತ್ತಂತ. ಅದಾದ್ಮೇಲೆ ರಾಜು ನಡಾಫ್ ಹೇಳ್ತಾರೆ KKR ವಿನ್ ಅಂತ. ಮಂಜು BS ಹೇಳ್ತಾರೆ KKR ವಿನ್ ಅಂತ. ಸಮಿಕೇಶ್ ಹೇಳ್ತಾರೆ KKR ವಿನ್ ಅಂತ. ಹಾಗಾಗಿ ಕಾಸಾಬಾ ಮುಲ್ಲಾ ಹೇಳ್ತಾರೆ KKR ವಿನ್ ಅಂತ ಖಂಡಿತವಾಗ್ಲು. ಆರ್ಯ ಅವ್ರು ಹೇಳ್ತಾರೆ KKR ವಿನ್ ಅಂತ.
ತುಂಬಾ ಜನ ನಿನ್ನೆ KKR ವಿನ್ ಅಂತ ಹೇಳಿದರೆ, ಸ್ವಲ್ಪ ಜನ ಮಾತ್ರನೇ GT ಅಂತ ಹೇಳಿದ್ರು. ನಾವು ಹೇಳಿದ್ರು KKR ವಿನ್ ಅಂತಾನೆ. ಖಂಡಿತವಾಗ್ಲು ಧರ್ಮ ಅವ್ರು ಹೇಳ್ತಾರೆ KKR ವಿನ್ ಅಂತ. ಓಂ ಪ್ರಕಾಶ್ ಅವರು ಹೇಳ್ತಾರೆ KKR ವಿನ್ ಅಂತ. ಯಶೋಧ ಅವ್ರು ಹೇಳ್ತಾರೆ KKR ವಿನ್ ಅಂತ. ಅದೇ ರೀತಿಯಾಗಿ ತುಂಬಾ ಜನ KKR ವಿನ್ ಅಂತ ಹೇಳಿದ್ರೆ, ಯಾರೆಲ್ಲ KKR ಹೇಳಿದ್ರೆ ಅವರೆಲ್ಲರಿಗೆ ಕಂಗ್ರಾಚುಲೇಷನ್ಸ್. ತುಂಬಾ ಎಲ್ಲ ಹೆಸರೆಲ್ಲ ಓದಿದ್ದೀನಿ, ಕೇವಲ ನಿಮ್ಗೋಸ್ಕರನೇ, ಮಿಸ್ ಮಾಡ್ದೇನೆ ಇದೇ ರೀತಿಯಾಗಿ ಕಮೆಂಟ್ ಮಾಡಿ. ಇವತ್ತು RCB ಮತ್ತು ಪಂಜಾಬ್ ಮ್ಯಾಚ್ ಇದೆ, ಯಾರು ವಿನ್ ಆಗ್ತಾರೆ ಅಂತ. ಅವರ ಹೆಸರುಗಳೆಲ್ಲ ಖಂಡಿತವಾಗ್ಲೂ ವಿಡಿಯೋದಲ್ಲಿ ಬಂದೇ ಬರುತ್ತೆ, ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ